ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಪಾರ್ಟ್ 1 ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅಂಜನಾ ಕೇಳ್ತಾ ಇರ್ತಾಳೆ, ಇದೇ ಜಾಗದಲ್ವಾ ನನ್ನ ಅಜಿತ್ ಮಲಗೋದು ಅಂತ. ಬೆಡ್ ನೋಡಿಕೊಂಡು ತುಂಬ ಇಷ್ಟಪಟ್ಟು ಕೇಳ್ತಾ ಇರಬೇಕಾದ್ರೆ ಭೂಮಿಗೆ ಸಂಶಯ ಬರ್ತಾ ಇರುತ್ತೆ. ಇದೇನಿದು ಇವಳು ಈ ರೀತಿ ಬದಲಾಗಿದ್ದಳ, ನನ್ನ ಜೊತೆ ನೋಡಿದರೆ ಈ ರೀತಿ ನಾಟಕ ಮಾಡ್ತಿದ್ಲು ಅಂತ ಅಂಜನನ ಹಾಗೆ ಸಂಶಯ ಪಟ್ಕೊಂಡು ನೋಡ್ತಾ ಇರ್ತಾಳೆ. ಅಂಜನಾ ಕನಸು ಕಾಣ್ತಾ ಇರ್ತಾಳೆ, ಅಲ್ಲಿ ಅಜಿತ್ ಇದ್ದು ನನ್ನನ್ನು ಕರಿತಿದ್ದೇನೆ, ಬಾ ನನ್ನ ನೆಗ್ಲ ಮೇಲೆ ಮಲ್ಕೋ ಅಂತ ಕರಿತಿದ್ದೇನೆ ಅಂತ ಕನಸು ಕಂಡ್ಕೊಂಡು ಹೋಗಿ ಪಿಲ್ಲೋನ ತಪ್ಕೊಂಡು ಮಲ್ಕೊಬಿಡ್ತಾಳೆ. ಆಗ ಅಲ್ಲಿಗೆ ಪಕ್ಕ ಡೌಟು ಈ ಕಡೆ ಭೂಮಿಗೆ ಕ್ಲಿಯರ್ ಆಗುತ್ತೆ. ಇನ್ನೊಂದು ಕಡೆ ಸಂಗೀತ ಕಿಚನಲ್ಲಿ ತಿಂಡಿಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಅಜಿತ್ ಕಾಲ್ ಮಾಡ್ತಾನೆ. ಏಳು ಮಗನೆ ಅಂತಂದಾಗ ಭೂಮಿ ಎಲ್ಲಮ್ಮ ಅಂದಾಗ ರೂಮಲ್ಲಿದ್ದಾಳೆ, ಯಾಕೋ ಫೋನ್ ಕನೆಕ್ಟ್ ಆಗ್ತಿಲ್ವಾ, ಇರು ನಾನು ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಅಮ್ಮ ಫೋನ್ ಕೊಡಬೇಡಿ, ಅವಳಿಗೆ ನನ್ನ ಮೇಲೆ ತುಂಬ ಕೋಪ ಇದೆ, ಸತ್ಯಣ್ಣನ ಅರೆಸ್ಟ್ ಮಾಡಿದ್ದೀನಲ್ಲ ಅದಕ್ಕೆ ಅವಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನೀವೇ ಹೋಗಿ ಅವಳನ್ನ ಮಾತಾಡಿಸಿ, ಯಾಕೆಂದರೆ ಈ ಟೈಮಲ್ಲಿ ನಿಮ್ಮನ್ನಷ್ಟೇ ಮಾತಾಡ್ಸೋದು, ಅವಳು ನನ್ನ ಜೊತೆ ಮಾತಾಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಅದು ಕಂಟ್ರೋಲ್ ಅಲ್ಲ ಕಣೋ, ಅದು ಪ್ರೀತಿ, ನಾನು ಅವಳನ್ನ ತುಂಬ ಪ್ರೀತಿ ಮಾಡ್ತೀನಿ, ಅವಳು ಅಷ್ಟೇ ನನಗೆ ತುಂಬ ಗೌರವ ಕೊಡ್ತಾಳೆ, ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ, ಅದಕ್ಕೋಸ್ಕರ ನಾನು ಏನು ಹೇಳಿದ್ರು ಅವಳು ನಂಬ್ತಾಳೆ ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಅಮ್ಮ ನಾನು ಮಾತು ಹೇಳ್ತೀನಿ ಹೇಳ ಅಂದಾಗ, ಅದೇನು ಹೇಳು ಮಗನೆ, ಅದೇನು ಹೇಳ್ಬೇಕು ಹೇಳು, ನಾನು ಭೂಮಿಗೆ ಹೇಳ್ತೀನಿ ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ, ಮೂರೊತ್ತು ಅಂಜನನ್ನ ಕರ್ಕೊಂಡು ಇವಳು ಸುತ್ತಾ ಇರ್ತಾಳೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೂ ಸಹ ಬರ್ತಾಳೆ. ಅಂಜನ ಬಗ್ಗೆ ಕ್ಲಾರಿಟಿ ನನಗೆ ಇಲ್ಲ ಅಮ್ಮ, ಈ ಕಡೆ ಭೂಮಿ ಜೀವಕ್ಕೂ ಆಪತ್ತಿದೆ, ಅದು ನಿಮಗೂ ಗೊತ್ತು, ಅದಕ್ಕೆ ಸ್ವಲ್ಪ ಹುಷಾರಾಗಿರೋಕೆ ಹೇಳಿ ಅವಳನ್ನ ಟೀ ಅಂಗಡಿ ಕಡೆ ಬರೋಕ್ಕೆ ಬಿಡಬೇಡಿ ಅಂತ ಅನ್ಬೇಕಾದ್ರೆ, ಅಲ್ಲ ಮಗನೆ, ಅವಳನ್ನ ಕೆಲ್ಸಕ್ಕೆ ಹೋಗ್ಬೇಡ ಅಂತಂದರೆ ತಡಿಬೋದು, ಆದರೆ ಸತ್ಯಣ್ಣನ ನೋಡೋಕ್ಕೆ ಹೋಗ್ಬೇಡ ಅಂತ ಅಂದರೆ ಅವಳು ನನ್ನ ಮಾತನ್ನ ಕೇಳ್ತಾಳ, ತುಂಬ ನೊಂದ್ಕೋತಾಳೆ ಕಣೋ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಆದರೂ ಮಗನೆ ಸತ್ಯನಿಗೆ ವಾರ್ನ್ ಮಾಡಬೇಕಿತ್ತು, ನೀನು ಅರೆಸ್ಟ್ ಮಾಡಬಾರ್ದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ನನ್ನ ಕರ್ತವ್ಯಕ್ಕೆ ಮೋಸ ಮಾಡ್ದಂಗೆ ಆಗುತ್ತಮ್ಮ, ಅದಕ್ಕೋಸ್ಕರ ನಾನು ಆ ಕೆಲಸ ಮಾಡಿದೆ, ನಾನೇನಿಲ್ಲಿ ಸತ್ಯಣ್ಣನ ಸ್ಟೇಷನ್ಗೆ ಕರ್ಕೊಬಂದು ರಿಮೈಂಡರ್ ಥರ ಬೆನ್ನತ್ತುತ್ತಿಲ್ಲ, ಅವ್ರನ್ನ ನೋಡ್ಕೋತಾ ಇದ್ದೀನಿ, ನನಗೂ ಅರ್ಥ ಆಗುತ್ತೆ, ಆದರೆ ಏನು ಮಾಡಲಿ, ಸಾಕ್ಷಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು, ಈ ಥರ ಸತ್ಯಣ್ಣನ ನಾನು ಅರೆಸ್ಟ್ ಮಾಡೋದ್ರಿಂದ ಕಾನೂನು ಪ್ರಕಾರ ಅವ್ರನ್ನ ಕಾಪಾಡ್ಕೊಳ್ಳೋಕ್ಕೆ ನಾನು ಈ ರೀತಿ ಅಂತರನ ಕಾಪಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಈ ವಿಷಯ ಭೂಮಿಗೆ ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಅಮ್ಮ, ಅವಳಿಗೆ ಹೇಳಿಲ್ಲ, ಹಾಗೆ ಅವರಿಗೆಲ್ಲ ಗೊತ್ತಾಗಬೇಕು, ಆಗ ನಮ್ಮ ಫ್ಯಾಮಿಲಿನ ಯಾರನ್ನೂ ಸಹ ಅವರು ಯೂಸ್ ಮಾಡಿಕೊಂಡು ಈ ರೀತಿ ಮೋಸ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಈ ವಿಷಯನ ಭೂಮಿಗೆ ಹೇಳ್ಬೇಡಿ, ಹಾಗೆ ಅವಳನ್ನ ಇಲ್ಲಿ ಬರೋಕ್ಕೂ ಸಹ ಬಿಡಬೇಡಿ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಅತ್ತೆ ಅತ್ತೆ ಅಂತ ಕೂಕೊಂಡು ಸಂಗೀತನ ಹತ್ರ ಬರ್ತಾ ಇರ್ತಾಳೆ. ಏನಮ್ಮ ಭೂಮಿ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ, ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ದೇವಸ್ಥಾನದಿಂದ ಅಲ್ಲಿ ಅಂಗಡಿ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯ್ತಮ್ಮ ಹೋಗ್ಬಾ, ಜೊತೆಗೆ ನಾನು ಬರ್ತೀನಿ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಬೇಡ ಅತ್ತೆ, ಸತ್ಯಣ್ಣನ ಬಗ್ಗೆ ನಾನು ದೇವ್ರ ಹತ್ರ ಬೇಡ್ಕೋಬೇಕು, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ನನಗೂ ಅರ್ಥ ಆಗುತ್ತೆ, ಪರವಾಗಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಬಾ ಅಂತ ಸಂಗೀತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಈ ಕಡೆ ಅಪೇಕ್ಷೆ ಕೋಪ ಮಾಡಿಕೊಂಡು, ನೋಡ್ದಪ್ಪ, ಆ ಸತ್ಯ ನೆಗ್ಲಿಜೆನ್ಸಿಯಿಂದ ಇವತ್ತು ನೀವು ಬೀದಿಲಿ ಮೆರವಣಿಗೆ ಆಗಂಗಾಯಿತು, ಆದರೆ ನಮ್ಮಮ್ಮ ಅವನ ಪರ ದೇವ್ರ ಹತ್ರ ಬೇಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಕುಂಕು ಮಾತಾಡ್ತಿರ್ಬೇಕಾದ್ರೆ, ಸಂಗೀತ ಹೇಳ್ತಾ ಇರ್ತಾಳೆ, ಹಾಗೆ ದೇವ್ರ ಹತ್ರ ನಿನ್ನ ಬಗ್ಗೆನೂ ಬೇಡ್ಕೋತೀನಿ, ಆದಷ್ಟು ಬೇಗ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಬೇರೆಯವ್ರನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಮಾತಾಡೋ ಶಕ್ತಿ ಕೊಡು ಅಂತ ಕೇಳ್ತೀನಿ, ಇನ್ನೂ ಸಾಕಾ ಅಥವಾ ಇನ್ನೇನಾದರೂ ಬೇಡ್ಕೊ ಬರಬೇಕಾ ಅಂತ ಬೈತಾ ಇರಬೇಕಾದ್ರೆ, ನೋಡಪ್ಪ ಯಾವ ರೀತಿ ಅಮ್ಮ ಬೈತಾರೆ ಅಂತ ಹೇಳ್ತಾ ಇರ್ತಾಳೆ. ಸಂಗೀತ ಅಂತ ರಮಣ್ ಹೇಳ್ತಿರ್ಬೇಕಾದ್ರೆ, ರೀ ಸುಮ್ಮನೆ ಕೂತ್ಕೊಳ್ರಿ, ಯಾವಾಗಲೂ ಮಗಳನ್ನ ವಹಿಸ್ಕೊಂಡು ನೀವು ಬರಬೇಡಿ, ಬಂದರೆ ನಾನು ಸರಿಯಿಲ್ಲ ಅಂತ ಬೈದ್ಬಿಟ್ಟು ಭೂಮಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಭೂಮಿ ಮತ್ತು ಸಂಗೀತ ದೇವಸ್ಥಾನ ಹತ್ರ ಬರ್ತಾರೆ. ಬಂದಾಗ ಸಂಗೀತ ಹೇಳ್ತಾ ಇರ್ತಾಳೆ, ಅರ್ಚಕರೇ ಸತ್ಯನ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಕೊಡಿ ಅಂತ ಅಂದಾಗ, ಈ ಕಡೆ ಅರ್ಚಕರು ಅರ್ಚನೆ ಮಾಡ್ತಾ ಇರ್ತಾರೆ. ಆವಾಗ ಭೂಮಿ ಕೇಳ್ತಾಳೆ, ಅತ್ತೆ ಗೊತ್ತಿದ್ದೋ ಗೊತ್ತಿಲ್ದೇ ಪಾಪ ಸತ್ಯಣ್ಣ ಮನಸ್ಸಿಗೆ ತುಂಬ ನೋವು ಮಾಡಿದ್ದಾರೆ, ನಮ್ಮ ಮನೆಯವ್ರಿಗೂ ನೋವು ಕೊಟ್ಟಿದ್ದಾರೆ, ಅದು ನಿಮಗೇನು ಅನ್ನಿಸ್ತಿಲ್ವಾ ಅಂದಾಗ, ನೋಡಮ್ಮ ಭೂಮಿ, ನನಗೆ ಅಜಿತ್ ಬೇರೆ ಅಲ್ಲ, ಸತ್ಯ ಬೇರೆ ಇಲ್ಲ, ಮಕ್ಕಳು ತಪ್ಪು ಮಾಡಿದಾಗ ಯಾವ ತಾಯಿನೂ ಸಹ ಮಕ್ಕಳನ್ನ ದೂರ ಮಾಡಲ್ಲ, ತನ್ನ ತಪ್ಪನ್ನ ಕ್ಷಮಿಸಿ ಮತ್ತೆ ತಪ್ಪು ಮಾಡಬೇಡ ಅಂತ ಬುದ್ಧಿ ಹೇಳ್ತಾರೆ. ಅದೇ ರೀತಿ ನಾನು ನನ್ನ ಮಗನಿಗೆ ಇನ್ಯಾವತ್ತೂ ತಪ್ಪು ಮಾಡ್ದಂಗೆ ಒಳ್ಳೆ ಬುದ್ಧಿನ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಭೂಮಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಅತ್ತೆ ನೀವೆಷ್ಟು ಒಳ್ಳೆಯವರು, ಜೊತೆಗೆ ಒಳ್ಳೆ ಮನುಷ್ಯರು, ಎಲ್ಲರಿಗೂ ಸಹ ಇಂಥ ಮನಸ್ಸು ಇರಲ್ಲ ಅತ್ತೆ, ನಿಮ್ಮಂಥವ್ರನ್ನ ಪಡೆದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ, ಇನ್ನೊಂದು ಜನ್ಮ ಅಂತ ಇದ್ದರೆ ನಿಮ್ಮನೇಲಿ ಒಬ್ಬಳಾಗಿ ಹುಟ್ಟಬೇಕು ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ನೀನೇನು ಬೇಡ್ಕೋತೀಯ ಅದೆಲ್ಲ ಒಳ್ಳೇದಾಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ, ಅವತ್ತು ಫಾದರ್ಸ್ ಡೇ ದಿನ ನಿನಗೆ ಹೇಳಿದ್ನಲ್ವಾ, ಶ್ರವಣ್ ಮಗಳಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟಿ ನನ್ನ ಮಗನ ಹೆಂಡ್ತಿಯಾಗಿ ನೀನು ನಮ್ಮನೆಗೆ ಬರಬೇಕು ಅಂತ ಆಶೀರ್ವಾದ ಮಾಡಿದ್ನಲ್ವ, ಅದೇ ರೀತಿ ನಾನು ದೇವ್ರ ಹತ್ರ ಇವತ್ತು ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ತುಂಬ ಖುಷಿ ಆಗ್ತಿದೆ ಅತ್ತೆ ಅಂತ ಇವಳು ತುಂಬ ಖುಷಿ ಪಡ್ತಾ ಇರ್ತಾಳೆ.
ಇನ್ನೊಂದು ಕಡೆ ಭೂಮಿ ಮತ್ತು ಸಂಗೀತ ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಈ ಜನ್ಮದಲ್ಲಿ ಇಲ್ಲ ಅಂದರೂ ಮುಂದಿನ ಜನ್ಮದಲ್ಲಿ ಸಾಹಿತ್ಯನೇ ಸಾಹೇಬ್ರು ಹೆಂಡ್ತಿ ಆಗಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಅತ್ತೆ ನೋಡಿದ್ರೆ ನಾನು ಆಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಆ ದೈವ ಲೀಲೆ ಏನಿದೆಯೋ ಗೊತ್ತಿಲ್ವಲ್ಲ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅರ್ಚಕರು ಅವಳಿಗೆ ಅರ್ಚನೆ ಮಾಡಿದ ಪ್ರಸಾದನೆಲ್ಲ ಕೊಟ್ಟು ಮಂಗಳಾರತಿ ಕೊಟ್ಟು ಎಲ್ಲನೂ ಕಳಿಸ್ತಿರ್ಬೇಕಾದ್ರೆ ಅತ್ತೆ ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹ್ಞೂ ಅಂತ ಅಂದಳು. ಮತ್ತೆ ನೆನಪಿಸ್ಕೊಬಿಟ್ಟು ಅಜಿತ್ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು, ಬೇಡ ಬೇಡ ಇವತ್ತು ಹೋಗ್ಬೇಡ, ನೀನು ನನ್ನ ಜೊತೆನೇ ಇರು ಅಂದಾಗ, ಇಲ್ಲ ಅಲ್ಲಿ ಸತ್ಯಣ್ಣ ಒಬ್ಬರೇ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಅಜಿತ್ ಎಲ್ಲ ಕೆಲಸನ ನೋಡ್ಕೋತಾನೆ. ಹಾಗೆ ಬೇಲ್ಗೋಸ್ಕರ ಶ್ರವಣ್ ಹೋಗಿದ್ದಾನಲ್ವ, ಅವನು ಸಹ ಬೇಲ್ ಕೊಡ್ಸ್ಕೊಂಬರ್ತಾನೆ. ನೀನು ಟೆನ್ಷನ್ ಮಾಡ್ಕೋಬೇಡ, ನನ್ನ ಜೊತೆ ಇಡೀ ದಿನ ಮನೇಲೇ ಇರು, ನನ್ನ ಮಾತನ್ನ ನೀನು ಕೇಳಲ್ವಾ ಅಂದಾಗ, ಹಾಗೇನಿಲ್ಲ ಅತ್ತೆ, ನಿಮ್ಮ ಜೊತೆ ನಾನು ಇರ್ತೀನಿ, ನಿಮ್ಮ ಮಾತನ್ನ ನಾನು ಯಾವತ್ತೂ ತೆಗ್ದಾಕಲ್ಲ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ, ಸರಿ ಬಾ ಮನೆಗೆ ಹೋಗೋಣ ಅಂತ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸ್ಟೇಷನಲ್ಲಿ ಸತ್ಯಣ್ಣ ಬೇಜಾರಾಗಿ ಕೂತಿರ್ತಾನೆ. ಹಾಗೆ ಅಜಿತ್ ಟೆನ್ಷನ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಲಾಯರ್ ಶ್ರವಣ್ ಬಂದೇ ಬಿಡ್ತಾನೆ. ಬಂದ್ಬಿಟ್ಟು, ನೋಡಿ ಇನ್ಸ್ಪೆಕ್ಟರ್, ನನ್ನ ಕ್ಲೈಂಟಿಗೆ ಬೇಲ್ ಆಗಿದೆ, ಇದನ್ನು ಅಪ್ರೂವಲ್ ಮಾಡ್ಕೊಬಿಟ್ಟು ನನ್ನ ಕ್ಲೈಂಟ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಬೇಲ್ ಪೇಪರ್ನ ನೋಡಿದ ಅಜಿತ್ ಶೋರ್ ಆಯ್ತು ಅಂದ್ಬಿಟ್ಟು 104 ಬನ್ನಿ ಇಲ್ಲಿ ಅವ್ರನ್ನ ರಿಜಿಸ್ಟ್ರಿಗೆ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಅವ್ರನ್ನ ಬಿಡುಗಡೆ ಮಾಡಿ ಸೈನ್ನ ತೊಗೊಳ್ಳಿ ರಿಜಿಸ್ಟ್ರಲ್ಲಿ ಅಂತ ಹೇಳಿದಾಗ ಸತ್ಯನ ರಿಲೀಸ್ ಮಾಡಿ ಸೈನ್ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಸತ್ಯ ಹಾಗೆ ಅಜಿತ್ನ ನೋಡಿಕೊಂಡು ಬೇಜಾರು ಮಾಡಿಕೊಂಡು ಹೊರಟೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಶ್ರವಣ್ ಸಹ ಥ್ಯಾಂಕ್ಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವನು ಅಲ್ಲಿಂದ ಹೊರಟಾಗ ಈ ಕಡೆ ಅಜಿತ್ ತುಂಬ ಬೇಜಾರಾಗಿ ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಮನೆಯಲ್ಲೆಲ್ಲರೂ ಸಹ ಒಂದು ಕಡೆ ಕೂತ್ಕೊಂಡು ಕಾಫಿನ ಕುಡಿತಿರ್ಬೇಕಾದ್ರೆ ರಮಣ್ ಹೇಳ್ತಾ ಇರ್ತಾನೆ, ನೋಡು ಶ್ರವಣ್, ನೀನು ಇವಾಗ ಬೇಲ್ ಕೊಡಿಸಿದ್ದು ಸತ್ಯನಿಗೆ ನನಗೆ ತುಂಬ ಬೇಜಾರಾಗಿದೆ. ಆ ಮಂಡ್ಯ ಊರುಗಳನ್ನೆಲ್ಲ ನನ್ನನ್ನು ಮೆರವಣಿಗೆ ಮಾಡೋ ರೀತಿಯ ಬರೀ ಬೆತ್ತಲೆ ಆಗಿ ನನ್ನನ್ನು ಆ ರಾಣ ಮೆರವಣಿಗೆ ಮಾಡ್ದ. ಸೋಷಿಯಲ್ ಮೀಡಿಯಾದೆಲ್ಲ ವಿಡಿಯೋ ವೈರಲ್ ಆಗ್ತಾ ಇದೆ, ಅದನ್ನು ನೋಡಿ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರ್ತಿಲ್ಲ. ನೀನು ಬೇಲ್ ಕೊಡಿಸ್ದೆ, ಅವನು ಪಶ್ಚಾತ್ತಾಪ ಪಡಬೇಕಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ, ನೋಡಿ ಬಾವ, ನಾನೊಬ್ಬ ಪ್ರೊಫೆಷನಲ್ ಲಾಯರು, ಸತ್ಯ ಮಾಡಿದ್ದು ತಪ್ಪು ಅಂತ ನನಗೆ ಅನಿಸ್ಲಿಲ್ಲ. ಅವನು ಪರಿಸ್ಥಿತಿಯ ಕೈಗೊಂಬೆ ಆಗಿದ್ದಾನೆ, ಅದನ್ನು ಯೂಸ್ ಮಾಡಿಕೊಂಡು ಬೇರೆಯವರು ನಿಮಗೆ ಆ ರೀತಿ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಬೇಲ್ ಕೊಡಿಸ್ದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಆ ಸತ್ಯೆಯಿಂದ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಯ್ತು, ಅವನು ಈ ಥರ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಬೈತಾ ಇರಬೇಕಾದ್ರೆ ಬೇಕು ಬೇಕು ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ, ನೋಡಿ ಸತ್ಯನು ನಾನು ತುಂಬ ಬ್ರಿಲಿಯಂಟ್ ಅಂದ್ಕೊಂಡಿದ್ದೆ, ಆದರೆ ಈ ಥರ ಯಾಮಾರಿಸಿ ಮೋಸ ಎಲ್ಲ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರು ನಮ್ಮ ಮನೆ ಒಳಗಡೆ ಬಿಟ್ಕೊಳ್ಳೋದು ತಪ್ಪು, ಬಿಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡೋಕ್ಕೆ ಅಜಿತ್ಗೆ ಹೇಳಿ ಮಾವ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಸಹ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಎಲ್ಲರನ್ನೂ ನೋಡಿ ಏನಿದೆ ಎಲ್ಲ ಒಂದ ಕೂತ್ಕೊಂಡು ಮಾತಾಡ್ತಿದ್ದೀರಾ, ಇಷ್ಟು ಸೀರಿಯಸ್ ಆಗಿ ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಮನಸ್ವಿನಿ ಹೇಳಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಂಜನಾ ತಡೆದು ಹೇಳ್ತಾ ಇರ್ತಾಳೆ, ನೋಡು ಇವಾಗಷ್ಟೇ ಬಂದಿದ್ದೀಯಾ ಡ್ಯೂಟಿ ಮುಗಿಸ್ಕೊಂಡು, ನಿನ್ನ ಹೆಂಡತಿ ಗೀಸರ್ ಆನ್ ಮಾಡಿದ್ದಾಳೆ, ಬಿಸಿ ಬಿಸಿ ಸ್ನಾನ ಮಾಡ್ಕೊಬಾ, ಟೀ ಕುಡಿಯುವಂತೆ ಅಂತ ಹೇಳ್ಬಿಟ್ಟು, ಬೇಡ ಬೇಡ, ನಿನ್ನ ಹೆಂಡತಿ ಬೆಳಗಿಂದ ಸಂಜೆವರೆಗೂ ಟೀ ಅಂಗಡಿಲಿ ಟೀ ಮಾಡಿ ಸಾಕಾಗಿರುತ್ತೆ, ಫಾರ್ ಎ ಚೇಂಜ್ ನಾನು ಇವತ್ತು ನಿನಗೆ ಟೀ ಮಾಡಿಕೊಡ್ತೀನಿ ಅಂತ ಅನ್ಬೇಕಾದ್ರೆ ಶಾಕಾಗಿ ಅಜಿತ್ತು ಅಂಜನ ಮುಖ ನಾನು ನೋಡ್ತಾ ಇರ್ತಾನೆ. ನೋಡು ನಿನ್ನ ಮುದ್ದಿನ ಹೆಂಡತಿ ಯಾವ ರೀತಿ ಮಾಡ್ತಾಳೋ ಅದೇ ರೀತಿ ಕೇಳಿಕೊಂಡು ನಾನು ಮಾಡ್ತೀನಿ, ನೀನು ಫ್ರೆಶ್ ಅಪ್ ಆಗಿ ಹೋಗ್ಬಾ ಅಂತ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಭೂಮಿ ಯಾಕೆ ಇಷ್ಟು ರಿಲ್ಯಾಕ್ಸ್ ಆಗಿದ್ದಾಳೆ ಅಂಜನ್ ವಿಷಯದಲ್ಲಿ, ನನಗೆ ಯಾಕೋ ಡೌಟು, ಅವಳು ಏನಾದ್ರು ಚೇಂಜ್ ಆಗಿದ್ದಾಳೆ ಇಲ್ವೋ, ಮೊದಲು ನಾನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಹೋಗ್ತಾ ಇರ್ತಾನೆ. ಹಾಗೆ ಅಜಿತ್ ಥಿಂಕ್ ಮಾಡಿ ಪುರೋಹಿತ್ರನ ಮನೆಗೆ ಕರೆಸ್ತಾನೆ. ಆಗ ಪುರೋಹಿತರು ಚಂದ್ರಶೇಖರ್ ಅವರು ಮನೆಗೆ ಬಂದಾಗ ನಮಸ್ಕಾರ ಅಮ್ಮ ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಿರುತ್ತೆ. ಅವಾಗ ಸಂಗೀತ, ನಮಸ್ಕಾರ, ಏನು ಸಡನ್ನಾಗಿ ಬಂದಿದ್ದೀರಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಂಡು ಮಾತಾಡ್ತೀರಿ, ಕಾಫಿ ತರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆಗ ಅಜ್ಜಿ ಹೇಳ್ತಾರೆ, ಏನಿದು ಸಡನ್ನಾಗಿ ನಮ್ಮನೆ ಕಡೆ ಬಂದಿದ್ದಾರಲ್ಲ, ಏನು ವಿಶೇಷ ಅಂದಾಗ, ಈ ಮನೆಯಿಂದ ಕಾಲ್ ಬಂದಿತ್ತು, ಇಮಿಡಿಯೇಟ್ಲಿ ಬನ್ನಿ ಅಂತ, ಅದಕ್ಕೆ ಬಂದೆ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಹೇಳಿದ್ದು, ನಾವ್ಯಾರು ಹೇಳಿಲ್ವಲ್ಲ ಅಂತ ಆಶ್ಚರ್ಯದಿಂದ ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಅಜಿತ್ ನಾನೇ ಕರೆದಿದ್ದು ಅಂತ ಹೇಳ್ತೇನೆ. ಏನು ನೀನಾ ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ ಹೌದು ಅಂತಾನೆ. ಯಾಕೆ ಅಂತ ಕೇಳಿದಾಗ, ನಮ್ಮ ಮನೆ ಮುದ್ದಿನ ಮಗಳು ಇದ್ದಾಳಲ್ಲ ಅಂಜನಾ, ಅವಳನ್ನ ಗಂಡು ನೋಡೋಕ್ಕೆ ಅಂತ ನಾನೇ ಹೇಳಿದ್ದೆ, ಇವಳಿಗೋಸ್ಕರ ಒಂದು ಒಳ್ಳೆ ಸಂಬಂಧನ ಹುಡ್ಕೊ ಬನ್ನಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಇವರು ಬಂದಿದ್ದಾರೆ ಅಂತ ಅಂದಾಗ ಅಂಜನನಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಅವಳು ನನ್ನ ಮೇಲೆ ಜಗಳ ಆಡ್ಕೊಂಡು ಫಾರಿನಿಗೆ ಹೋಗಿದ್ಲು, ನನಗೆ ತುಂಬ ಅಂದರೆ ತುಂಬ ಹರ್ಟ್ ಆಗಿತ್ತು, ಇವಾಗ ಮಂಡಕ್ಕೆ ಬಂದು ತುಂಬ ಅಂದರೆ ತುಂಬ ಚೇಂಜ್ ಆಗಿದ್ದಾಳೆ, ನನ್ನ ಮತ್ತು ಭೂಮಿ ನಡುವೆ ಬರಲ್ಲ ಅಂತಲೂ ಸಹ ಹೇಳಿದ್ದಾಳೆ. ಅವಾಗ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡ್ತಾ ಇತ್ತು, ನನಗೋಸ್ಕರ ಅವಳು ಇಂಥ ತ್ಯಾಗೆಲ್ಲ ಮಾಡಿದಲ್ಲ, ಅವಳಿಗೆ ಒಂದು ಒಳ್ಳೆ ಹುಡುಗನ ಹುಡುಕಿ ನಾನು ಮದುವೆ ಮಾಡಬೇಕು, ಅವಳು ಲೈಫ್ನ ಸೆಟಲ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ಥರ ಪುರೋಹಿತರಿಗೆ ಹೇಳಿದೆ, ಒಂದು ಒಳ್ಳೆ ಸಂಬಂಧನ ನೋಡ್ಕೊ ಬನ್ನಿ, ಅದರಲ್ಲೂ ಹುಡುಗನ್ನ ನೋಡಿದ ತಕ್ಷಣ ನಮ್ಮ ಅಂಜನ ಓಕೆ ಅಂತ ಅನ್ಬೇಕು, ಅಂಥ ಹುಡುಗನ್ನ ನೋಡ್ಕೊಂಬರ್ಬೇಕು ಅಂತ ಸರ್ಗೆ ಹೇಳಿದ್ದೆ, ಅದಕ್ಕೋಸ್ಕರ ಅವರು ಒಳ್ಳೆ ಸಂಬಂಧನ ತಗೊಬಂದಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಂಜನ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ದೇವಿಯನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ.
ಹಾಗೆ ಶ್ರವಣ್ ಹೇಳ್ತಾ ಇರ್ತಾನೆ, ಹೌದು ಕರೆಕ್ಟ್ ನೀನು ಮಾಡಿದ್ದು ಅಜಿತ್ ಕರೆಕ್ಟ್ ಇದೆ. ನಾನು ದೇವ್ಯಾನಿ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟೊತ್ತಿಗೆ ಒಳ್ಳೆ ಕೆಲಸ ಮಾಡಿದೀಯ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನ್ನ ಮುದ್ದಿನ ಹೆಂಡತಿ ಜೊತೆ ನಾನು ಪ್ರೀತಿ ಮಾಡಿದವಳನ್ನ ಮದುವೆ ಆಗಿ ತುಂಬ ಸುಖವಾಗಿದ್ದೀನಿ. ಹಾಗೆ ಅಂಜನು ಸಹ ಒಂದು ಒಳ್ಳೆ ಹುಡುಗನ ಲೈಫಲ್ಲಿ ಹೋಗಿ ಅವಳು ತುಂಬ ಚೆನ್ನಾಗಿರಬೇಕು ಅಂತ ಆಸೆ. ಅದಕ್ಕೋಸ್ಕರ ಈ ಥರ ಮಾಡಿದೆ ಅಮ್ಮ ಅಂತ ಸಂಗೀತನ ಹತ್ರ ಹೇಳ್ತಿರ್ಬೇಕಾದ್ರೆ, ಮಗನೇ ತುಂಬ ಒಳ್ಳೆ ಕೆಲಸ ಮಾಡಿದೆಯಾ ಕಣೋ ಅಂತ ಅವಳು ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ಪುಣ್ಯ ಬರುತ್ತೆ ಮಗನೇ ನಿನಗೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ, ಹೌದು ಪುರೋಹಿತರೆ, ನಾವು ಮಾಡೋ ಕೆಲಸನ ನನ್ನ ಮೊಮ್ಮಗ ಮಾಡಿದ್ದಾನೆ, ಯಾವುದಾದ್ರೂ ಒಳ್ಳೊಳ್ಳೆ ಫೋಟೋಸ್ ಇದ್ದರೆ ನನಗೆ ತೋರಿಸಿ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಬಂದಿರತಕ್ಕಂಥ ಜ್ಯೋತಿಷ್ಕರು ಫೋಟೋಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ. ಶ್ರವಣ್, ಹೌದು ನನಗಂತೂ ತುಂಬ ಖುಷಿ ಆಗ್ತಿದೆ, ಆದಷ್ಟು ಬೇಗ ಮನೆ ಮುಂದೆ ಚಪ್ಪರ ಹಾಕ್ಸೋ ಜವಾಬ್ದಾರಿ ನಂದು, ನಿನಗೆ ಯಾವ ಹುಡುಗ ಬೇಕೋ ಆ ಹುಡುಗನ ಸೆಲೆಕ್ಟ್ ಮಾಡು ಅಂಜು ಅಂತ ಪ್ರೀತಿಯಿಂದ ಹೇಳ್ತಾ ಇರ್ತಾನೆ. ಹಾಗೆ ಫೋಟೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ತುಂಬ ಖುಷಿ ಆಗ್ತಿರುತ್ತೆ. ಅಜ್ಜಿ ನನಗೆ ಇವೆರಡು ಫೋಟೋಸ್ ಇಷ್ಟ ಆಗಿದೆ, ನೀನು ನೋಡು ದೇವ್ಯಾನಿ ಅಂತ ಕೊಟ್ಟಾಗ ದೇವ್ಯಾನಿ ನೋಡ್ತಾ ಇರ್ತಾಳೆ. ಹಾಗೆ ಸಂಗೀತ ನಾನು ನೋಡ್ಲಂತ ಫೋಟೋನ ನೋಡಿ ಅವಳು ಖುಷಿಪಟ್ಟು, ಈ ಹುಡುಗ ತುಂಬ ಚೆನ್ನಾಗಿದ್ದಾನೆ ನೋಡು ದೇವ್ಯಾನಿ ಅಂತ ಮತ್ತೆ ದೇವ್ಯಾನಿಗೆ ಕೊಟ್ಟಾಗ ದೇವ್ಯಾನಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಜನ ಕೈಲಿ ಫೋಟೋ ಕೊಡ್ತಾಳೆ. ಅಂಜನ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಆ ಫೋಟೋನ ನೋಡಿ ಹಾಗೆ ಸಂಗೀತ ಕೈಲಿದ್ದ ಫೋಟೋನ ಕಿತ್ಕೊಂಡು ಹಾಗೆ ಜ್ಯೋತಿಷರ ಕೈಲಿದ್ದ ಫೋಟೋನ ಕಿತ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಆ ಫೋಟೋ ಎಲ್ಲ ಹರಿದಾಕ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ಅಂಜನ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಎಲ್ಲ ಫೋಟೋನು ಹರಿದಾಕಿ ತೆಗೆದು ಎಸಿತಾಳೆ. ಏನಾಯಿತು ಅಂತ ಎಲ್ಲ ಆಶ್ಚರ್ಯದಿಂದ ನೋಡಬೇಕಾದ್ರೆ ಅಂಜನಾ ಅಜಿತ್ ಕಡೆ ನೋಡಿ ಹೇಳ್ತಾ ಇರ್ತಾಳೆ, ಯಾರು ಹೇಳಿದ್ದು ನಿನಗೆ ಮದುವೆ ಮಾಡೋಕ್ಕೆ? ನಾನೇನಾದರೂ ಹೇಳಿದ್ನ? ನಾನು ಮದುವೆ ಆಗ್ತೀನಿ ಅಂತ ಏನಾದರೂ ಹೇಳಿದ್ನ? ನಿನ್ನ ಮತ್ತು ಭೂಮಿ ನಡುವೆ ನಾನು ಬರಲ್ಲ ಅಂತ ಹೇಳಿದೆ, ಹಂಗಂತ ನಿನ್ನನ್ನು ಮರ್ತಿದ್ದೀನಿ ಅಂತ ನಾನು ಹೇಳಲ್ಲ, ಯಾವತ್ತಿದ್ರೂ ನಾನು ನಿನ್ನವಳೆ, ಐ ಲವ್ ಯು ಅಜಿತ್ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಒಳೊಳಗೆ ನಗಾಡ್ತಾ ಇರ್ತಾನೆ. ಮನೆಯವರೆಲ್ಲರೂ ಶಾಕ್ ಆಗಿ ಅಂಜನ ಮುಖನ ನೋಡ್ತಾ ಇರ್ತಾರೆ. ನೋಡು, ನನ್ನ ಲೈಫಲ್ಲಿ ಮದುವೆ ಅಂತ ಆದರೆ ಅದು ನಿನ್ನನ್ನೇ, ಇಲ್ಲಾಂದರೆ ನಾನು ಹಾಗಲ್ಲ ಅಂತ ಹೇಳ್ಬಿಟ್ಟು ಜ್ಯೋತಿಷರ ಕಡೆ ನೋಡಿಬಿಟ್ಟು, ಯಾರೇ ನಿಮ್ಮನ್ನು ಬರೋಕ್ಕೆ ಹೇಳಿದ್ರು ಇನ್ನೊಂದು ಸಲ ಏನಾದರೂ ಈ ಫೋಟೋ ಗೀಟೋ ತಂದರೆ ನಮ್ಮ ಮನೆ ಕಡೆ ಬಂದರೆ ಗ್ರಹಚಾರ ಬಿಡಿಸ್ತೀನಿ ಅಂತ ಕೋಪ ಮಾಡ್ಕೊಂಡು ಬೈದ್ಬಿಟ್ಟು, ನಾನು ಮದುವೆ ಅಂತ ಆದರೆ ಅಜಿತ್ ಮಾತ್ರ ಅಂತ ಹೇಳಿ ಹೊರಟೋಗೇ ಬಿಡ್ತಾಳೆ. ಅಂಜು ಅಂಜು ನಿಂತ್ಕೊ ಅಂತ ಎಷ್ಟು ಹೇಳಿದ್ರು ಹೊರಟೋಗ್ತಿರ್ಬೇಕಾದ್ರೆ ದೇವಿಯಾನಿ ಸಮಾಧಾನ ಮಾಡೋಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಷ್ರೆ, ತಪ್ಪಾಯಿತು ನಮ್ಮಿಂದ, ನನ್ನ ಮೊಮ್ಮಗಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಅಮ್ಮ ನಾನು ಬರ್ತೀನಿ ರಾಯರೇ ಬರ್ತೀನಿ ಅಂತ ಜ್ಯೋತಿಷ್ಯರು ಎದ್ದು ಹೋಗ್ತಾ ಇರ್ತಾರೆ. ಈ ಕಡೆ ಶ್ರವಣ್ ಸಹ ನಾನು ಸಮಾಧಾನ ಮಾಡ್ತೀನಿ ಅಂಜುನ ಅಂತ ಹೋಗ್ತಾ ಇರಬೇಕಾದ್ರೆ ಅಜ್ಜಿ, ಬೇಡ, ದೇವ್ಯಾನಿಗೆ ಎಲ್ಲ ವಿಷಯನೂ ಗೊತ್ತು, ಈ ಮನೆ ಮೇಲೆ ಪ್ರೀತಿ ಇದೆ, ಹಾಗೆ ನಮ್ಮೆಲ್ಲರ ಮೇಲೆ ಕಾಳಜಿನೂ ಇದೆ, ಅವಳೇ ತನ್ನ ಮಗಳನ್ನ ಸಂಭಾಳಿಸ್ತಾಳೆ, ನೀನು ಹೋಗಿ ಏನೇನೋ ಮಾತಾಡೋದು ಬೇಡ, ಸ್ವಲ್ಪ ದಿನ ಮದುವೆ ವಿಷಯನ ಮಾತಾಡೋದು ಬೇಡ, ಅವಳು ಸ್ವಲ್ಪ ಸಮಾಧಾನ ಆಗಲಿ ಅಂತ ಈ ಕಡೆ ಶ್ರವಣ್ನ ಹಾಗೆ ನಿಲ್ಲಿಸ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.